30 ವರ್ಷದಿಂದ ಹಳ್ಳಿಕರ ಮೇಯಿಸ್ತಾ ಇದ್ದೀರಿ. ಹಳ್ಳಿಕರ ಉಳಿಸ್ಬೇಕು ಅಂತೇಳಿ ಮೇಯಿಸ್ತಾ ಇದ್ದೀರಿ. ನಮ್ಮ ಕೆಲಸ ಇದ್ದಾಗ ನಾವು ಕೆಲಸ ಮಾಡ್ತೀರಿ, ಮಿಕ್ಕಿದ್ದಾಗ ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ ಕೆಲಸಕ್ಕೂ ಹೋಗ್ತೀರಿ. ದಿಸ್ಕ ಒಂದು 2-2.5 ಸಾವಿರ ಕೊಡ್ತಾರೆ. ಅದಕ್ಕೆ ನಾವು ಇಲ್ಲಿಗೆ ಒಂದು 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ. ಸಪ್ಲಾಮ್ನು ಘಾಟಿಗೆ ನಾವು ಬರೋದು ಅಲ್ಲ, ಸಪ್ಲಾಮ್ನು ಘಾಟಿಗೆ ಬರ್ತೀರಿ. ಬೇರೆ ಕಡೆ ಎಲ್ಲಿ ಹೋಗಲ್ಲ, ನೋಡಕ್ಕೆ ಹೋಗ್ತೀರಿ, ಇನ್ನು ಎಲ್ಲಿ ಬೇರೆ ಕಡೆ ಹೋಗಲ್ಲ. ಬೇರೆ ಕಡೆನೂ ಹಾವೇರಿ, ಮಹಾರಾಷ್ಟ್ರ, ಆಮೇಲೆ ದಾವಣಗೆರೆ, ಗುಂಟೂರು, ಆಂಧ್ರ ಅವೆಲ್ಲ ಕಡೆನೂ ಜನ ಬರ್ತಾರೆ. ದನ ಕೊಂಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಉಳುಮೆಗ ಮೇಯ್ಸಕ್ಕೆ ಉಪಯೋಗಿಸ್ಕೊಂತಾರೆ. ಹಾಗಾಗಿ ಇಲ್ಲಿ ಭಾರಿ ದನ ಜಾತ್ರೆ ನಡೀತದೆ. ಜನ ಚೆನ್ನಾಗಿ ಬರ್ತಾರೆ. ಇಲ್ಲಿ ವ್ಯಾಪಾರಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಸಪ್ಲಮ್ಮನ ಪೂಜೆ ಸಲ್ಲಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಕುಟುಂಬ ಸಮೇತ ಬರ್ತೀರಿ. ನಾವು ನಮಗೆ ಬುದ್ಧಿ ಇರೋ ಇದರಿಂದ ಒಂದು 8-10 ವರ್ಷದಿಂದ ನಾವು ಬರ್ತಾ ಇದ್ರಿ. ಅದ್ರ ಹಿಂದೆ ನಮ್ಮ ತಂದೆಯವರು, ನಮ್ಮ ತಾತವರು ಎಲ್ಲ ದನಗಳೆಲ್ಲ ಬರ್ತಾ ಇದ್ರು. ಆಗ ನಮಗೆ ಹೇಳಿದ್ರು. ಈಗ ನಾವು ದನಗಳೇನ ನಾವು ಇದು ಮಾಡೋದಿಲ್ಲ, ಮಕ್ಕಳ ಸಮೇತ ಬಂದು ದನಗಳನ್ನೆಲ್ಲ ತೋರಿಸ್ಕೊಂಡು ಈ ಜಾತ್ರೆ ನೋಡಿಕೊಂಡು ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ತೀರಿ.